ದೊಡ್ಡ ಕಂಬದಲ್ಲಿ ಬಾಲು ಅಂತ ಇವ್ರ ಮಗ ಒಂದು 2 ತಿಂಗಳ ಮುಂಚೆ ಹೆಲ್ಮೆಟ್ ಈಗ ಟೂ ವೀಲರ್ ಅಲ್ಲಿ ಸವಾರ ಹೋಗ್ತಾ ಇದ್ದಾಗ ಬಿದ್ದೋಗಿ ತಲೆಗೆ ಪೆಟ್ಟು ಬೀಳುತ್ತೆ. ತಲೆಗೆ ಪೆಟ್ಟು ಬಿದ್ದು ಸುತ್ತೋಗ್ಬಿಡ್ತಾರೆ. ಅಲ್ಲಿ ನೋಡಿ, ಈ ಕುಟುಂಬ ಅನಾಥರಾಗಿದ್ದಾರೆ. ಅರ್ಥ ಆಯ್ತಾ? ಇಂಥ ಕುಟುಂಬಗಳು ಸುಮಾರು ಈ 1 ವರ್ಷದಿಂದ ಈಚೆಗೆ ನಾನು ಪೊಲೀಸ್ ರಿಪೋರ್ಟ್ ತಗೊಂಡಿದ್ದೀನಿ. 25 ಮೇಲೆ ಇದೆ. 25 ಮೇಲೆ ಗ್ರಾಮಾಂತರ ಸ್ಟೇಷನ್ ಅಲ್ಲಿ ಮಾತ್ರ, ನಮ್ಮ ಮುಳಬಾಗಿಲು ತಾಲೂಕಿನ ಗ್ರಾಮಾಂತರ ಸ್ಟೇಷನ್ ಮಾತ್ರ 25 ಜನ ಸತ್ತೋಗಿದ್ದಾರೆ. ಈಗ ಇನ್ನು ಕೈಕಾಲು ಮುರಿದಿರೋರು, ಬೇರೆ ತಲೆ ಇಂಜೂರಾಗಿರೋರು ಸುಮಾರು ಜನ ಇದ್ದಾರೆ. ಒಂದು 200-300ಕ್ಕಿಂತ ಹೆಚ್ಚಿಗೆ ಅಪಘಾತಗಳಾಗಿದೆ. ಇದೆಲ್ಲ ನಾನು ನೋಡಿ, ಇದೆಲ್ಲ ನನಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಎಲ್ಲರ ಜೊತೆಯಲ್ಲಿ ನಾನು ಡಿಸ್ಕಸ್ ಮಾಡಿ ಎಲ್ಲರ ಸಲಹೆಯನ್ನು ಪಡ್ಕೊಂಡು ನಮ್ಮ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಇಂದ ಈ ಕಾರ್ಯಕ್ರಮವನ್ನು ನಾನು ಆಯೋಜನೆ ಮಾಡಿದ್ದೀನಿ. ಅದೇ ರೀತಿ ಇವ್ರಿಗೆ ನಾನು ಆರ್ಥಿಕ ಸಹಾಯ ಕೂಡ ಸ್ವಲ್ಪ ಇವತ್ತು ನಾನು ಕೊಡ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಆಗಿರೋರೆಲ್ಲ ಸ್ವಲ್ಪ ಬಂದಿದ್ದಾರೆ, ಅವ್ರಿಗೂ ಸ್ವಲ್ಪ ಆರ್ಥಿಕ ಸಹಾಯವನ್ನು ನಾನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮುಳಬಾಗಿಲು ತಾಲೂಕಿನಲ್ಲಿ ನಿಜವಾಗ್ಲೂ ಕೂಡ ಹೆಮ್ಮೆ ಅಂತ ವಿಚಾರ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 20,000 ಹೆಚ್ಚಾಗಿ ಈ ಒಂದು ಮುಳಬಾಗಿಲು ತಾಲೂಕಿನ ಜನತೆಗೆ ಹೆಲ್ಮೆಟ್ ಅನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತುಂಬಾ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ದೊಡ್ಡ ತಂಬಹಳ್ಳಿ ಅಂತ ಹೇಳ್ಬಿಟ್ಟು ಒಂದು ವ್ಯಕ್ತಿ ಆಕಸ್ಮಿಕವಾಗಿ ಆ ವ್ಯಕ್ತಿ ಡೆತ್ ಆಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ಅವರು ಪೋಷಕರು ಇಲ್ಲಿ ಬಂದಾಗ, ಕಾರ್ಯಕ್ರಮ ಇದ್ದಾಗ, ನಮ್ಮ ಆದಿನಾರಾಯಣ ಹತ್ರ ಬಂದಾಗ ಈ ಮತ್ತು ಮಾಹಿತಿ ತಗೊಂಡಾಗ ಅವ್ರಿಗೆ ತುಂಬಾ ನೋವಾಯ್ತು. ಆ ಒಂದು ನಿಟ್ಟಿನಲ್ಲಿ ಕೂಡಲೇ ಅವ್ರಿಗೆ ತಂದೆ ತಾಯಿಗಳಿಗೆ ಅವ್ರನ್ನ ಕೈಲಾದಷ್ಟು ಮಟ್ಟಿಗೆ ಒಂದು ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಮಾಜ ಸೇವಕರಾಗಿರುವಂತಹ ಆದಿನಾರಾಯಣನವರು ಅವರ ಕೈಲಾದಷ್ಟು ಮಟ್ಟಿಗೆ ಅವ್ರ ತಂದೆ ತಾಯಿಗಳಿಗೆ ಸಹಕಾರ ಕೊಡ್ತಿದ್ದಾರೆ. ನಿಜವಾಗ್ಲೂ ಸ್ನೇಹಿತರೆ, ಯಾಕೆಂದ್ರೆ ಹುಟ್ಟು ಉಚಿತ, ಸಾವು ಖಚಿತ. ಇದ್ಯಾರು ಕೂಡ ಶಾಶ್ವತರಲ್ಲ. ನಾವೆಲ್ಲರೂ ಕೂಡ ಎಷ್ಟು ದಿನಗಳ ಕಾಲ ಈ ಭೂಮಿ ಮೇಲೆ ಬದುಕ್ತೇವೆ, ಮತ್ತೊಬ್ಬರು ಸಹಕಾರ ಮಾಡಬೇಕು, ಸಹಾಯ ಮಾಡಬೇಕು ಅನ್ನೋ ಮನೋಭಾವನೆ ಎಲ್ಲರಲ್ಲೂ ಇರಬೇಕು. ಆದ್ರೆ ಎಲ್ಲರೂ ಕೂಡ ದುಡ್ಡು, ಕಾಸು, ಆಸ್ತಿ, ಅಂತಸ್ತು, ದೊಡ್ಡ ಬಂಗಲೆಗಳು ಇರ್ತವೆ. ಆದ್ರೆ ಸಹಾಯ ಮಾಡೋ ಮನಸ್ಸು ಯಾರಿಗೂ ಬರೋದಿಲ್ಲ, ಕೆಲವೊಂದರು ಮಾತ್ರ ಬರ್ತದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮ ಆದಿನಾರಾಯಣನವರು ಅವರ ಒಂದು ತಂದೆ ತಾಯಿಗಳಿಗೆ ಆರ್ಥಿಕ ಸಹಾಯ ಕೊಡೋದ್ರ ಮುಖಾಂತರ ನಿಮ್ಮ ಬೆನ್ನೆಲುಬಾಗಿ ನಾನು ನಿಂತ್ಕೊಂತೀನಿ, ನೀವು ಧೈರ್ಯದಿಂದ ಇರಿ, ಏನೇ ಒಂದು ಸಮಸ್ಯೆ ಇದ್ರು ಕೂಡ ನನ್ನ ಗಮನಕ್ಕೆ ತಂದಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಮ್ಮ ಆದಿನಾರಾಯಣನವರು ಅವರ ಸಂಬಂಧಿಕರಿಗೆ, ಹಾಲು ಅನ್ನೋರ ತಂದೆ ತಾಯಿಗಳಿಗೆ ಒಂದು ಸಹಾಯಸ್ತ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಆದಿನಾರಾಯಣನವರಿಗೆ, ಹಾಗೆ ನಮ್ಮ ಆವನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಆದಿನಾರಾಯಣನವರಿಗೆ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಮುಳಬಾಗಿಲು ತಾಲೂಕಿನ ಜನಕ್ಕೆ ಸೇವೆಯನ್ನ ಮಾಡುವಂತ ಅವಕಾಶ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.